ನೀವು ಈ ಥರ ಹಸಿ ಸುಳ್ಳು ಹೇಳ್ತಾರಲ್ಲ, ನಾನು ಅದನ್ನು ಏನು ಮಾಡ್ತೀನಿ, ಪಾಯಿಂಟ್ ಬೈ ಪಾಯಿಂಟ್ ರಿಪೋರ್ಟ್ ಮಾಡ್ತೀನಿ. ಮನಮೋಹನ್ ಸಿಂಗ್ ಕಾಲದ ಹೋಗ್ತಾರಲ್ಲ, ನಾವು ಯಾವಾಗಲೂ ಕೂಡ ಎಕ್ಸ್ಟರ್ನಲ್ ಡೆಪ್ಟನ್ನ ಅಗೇನ್ಸ್ಟ್ GDP ಗ್ರೋತ್ ನಾವು ಅಳಿತೀವಿ. ವಾಜಪೇಯಿ ಅವರು ಇರುವಂಥ ಕಾಲದಲ್ಲಿ ಅಗೇನ್ಸ್ಟ್ GDP ಗ್ರೋತ್ 17.1% ಇತ್ತು ಎಕ್ಸ್ಟರ್ನಲ್ ಡೆಪ್ಟ್, ನಮ್ಮದು ವಿದೇಶಿ ಸಾಲ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 23.8%ಗೆ ಹೋಯಿತು. ಇವತ್ತು ಮೋದಿಯವರ ಕಾಲದಲ್ಲಿ 19.1%ಗೆ ಬಂದಿದೆ. ಅದು ನೀವು ಜಾಸ್ತಿ ಎಲ್ಲ ಆಯಿತು. ಹಾಗಾದರೆ ಅಗೇನ್ಸ್ಟ್ GDP ನಾವು ನೋಡಿದಾಗ ಆಯಿತು. ಕರ್ನಾಟಕದಲ್ಲಿ 17 ಬಜೆಟ್ಟು ಮಂಡಿಸಿರುವಂಥ ಸಿದ್ದರಾಮಯ್ಯನವರು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು. ಇಲ್ಲಿ ಇವತ್ತು ವರ್ಲ್ಡ್ ರಿನೌಂಡ್ ಏನೊಂಥರ ಎಕನಾಮಿಸ್ಟು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಕಾಲದಲ್ಲಿ ಇವತ್ತು ಕರ್ನಾಟಕದ ಡೆಪ್ಟ್ ಎಷ್ಟಿಗೆ ಹೋಗಿದೆ ಅಂದರೆ 8 ಲಕ್ಷ ಕೋಟಿಗೆ ಹೋಗಿದೆ. ಅಗೇನ್ಸ್ಟ್ GDPಗೆ ಅದನ್ನು ಕಂಪೇರ್ ಮಾಡಿದರೆ 23 ಅದು ಪರ್ಸೆಂಟ್ ಬರುತ್ತೆ, 23%ಗಿಂತ ಜಾಸ್ತಿ ಇದೆ. ಅಲ್ಲ, ನಿಮ್ಮ ಸಿದ್ದರಾಮಯ್ಯನವ್ರಿಗೆ ಹೇಳ್ರಿ, ಮೋದಿಯವ್ರಿಗೆ ಕೂತ್ಕೊಂಡು ದಿನ ಪಾಠ ಹೇಳಕ್ಕೆ ಬರ್ತಿರಲ್ಲ ನೀವು. ಇದು ಸಾಲ ಇಷ್ಟಾಯಿತು, ಸಾಲ ಇಷ್ಟಾಯಿತು. ಒಂದು ಇದು ಈ ಸಾಲದ ಬಗ್ಗೆ ಸಂತೋಷ್ ಲಾಡ್ ಹೇಳುವಂಥ ಹಸಿ ಸುಳ್ಳುಗಳು, ಇದು ಒಂದನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು, ನಿಮ್ಮ BJP ಬಂದಲ್ಲಿ ಯಾಕೆ ಗುಡಿ ಕಟ್ಟಿರ್ರಿ ನೀವು? ನಮ್ಮ ಕಾಂಗ್ರೆಸ್ ಇದ್ದಾಗ ನಾವು 7.5 ಲಕ್ಷ ಗುಡಿ ಕಟ್ಟಿದ್ದೀವಿ, ನೀವು ಒಂದು ಗುಡಿ ಕಟ್ಟರ ಗಟರ ಕಟ್ಟಿರಿ ಅಂತ ಹೇಳ್ತಾರೆ. ಆಯಿತು, ಗುಡಿ ಈಗ ರಾಮ ಜನ್ಮಭೂಮಿಗೆಲ್ಲ ಗುಡಿ ಕಟ್ಟರೆ ಯಾರು ಅಂತ ಗೊತ್ತು. ಇಡೀ ದೇಶದಲ್ಲಿ ಇವತ್ತು ಇರೋದೇ 6.5 ಲಕ್ಷ ಗುಡಿಗಳು. ಅದು ಗುಡಿ ಕಟ್ಟರೋರು ಯಾರು? ನಿಮ್ಮೂರಿನಲ್ಲಿ ನೀವೇ ಒಂದು ಸ್ವಂತ ಆಸಕ್ತಿಯಿಂದ ಒಂದು ಗುಡಿ ಕಟ್ಟಿಸಿರ್ತೀರಿ. ಇಲ್ಲಿರೋ ಬಂದಿರೋರು ಯಾರ ಗುಡಿ ಕಟ್ಟಿಸಿರ್ತಾರೆ, ನಮ್ಮ ಹಿರಿಯರು ಗುಡಿ ಕಟ್ಟಿಸಿರ್ತಾರೆ. ಈ ಥರ ಸಾಮಾನ್ಯ ಜನ ಕಟ್ಟಿಸಿರೋ, ಸರ್ಕಾರ ಗುಡಿ ಕಟ್ಸೋದಿಲ್ಲ. ಅದು ಕಟ್ಸಿರೋರು ಸಾಮಾನ್ಯರು. ನಮ್ಮ ಇವರ ಕಟ್ಸ್ಬಿಟ್ಟು ಅಂತ ಹೇಳ್ತಾರೆ. ಆಯಿತು, ಶಕ್ತಿಪೀಠ ಮಾಡಿದವ್ರು ಯಾರು ರೀ ಅಂತ ಹೇಳ್ತಾರೆ. ಶಕ್ತಿಪೀಠ ಅಂದರೆ ಏನು? ಶಕ್ತಿಪೀಠನ ಕಾಂಗ್ರೆಸ್ ಮಾಡ್ತಾ? ಶಕ್ತಿಪೀಠಕ್ಕೆ ಒಂದು ಇತಿಹಾಸ ಇದೆ, ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಏನು ದಕ್ಷ ಏನು ಶಿವನ ಮೊದಲನೇ ಹೆಂಡತಿ ಸತಿ ಇದ್ದಾಳಲ್ಲ, ದಕ್ಷ ಯಜ್ಞವನ್ನು ಮಾಡ್ತಾನೆ, ಶಿವನನ್ನು ಅದಕ್ಕೆ ಕರೆಯಲ್ಲ, ಆದರೆ ಸತಿ ಅದಕ್ಕೆ ಹೋಗ್ತಾಳೆ. ಹೋಗಿ ಆದ ನಂತರ ತನ್ನ ಗಂಡನಿಗೆ ಅವಮಾನ ಮಾಡಿದ ತನ್ನ ಅಪ್ಪ ಅಂತ ಹೇಳಿಬಿಟ್ಟು ಯಜ್ಞಕುಂಡಕ್ಕೆ ಅವಳು ಹಾರು ಬೀಳ್ತಾಳೆ. ಬಿದ್ದಾಗ ಶಿವ ಅವಳ ಜೊತೆ ಹೋಗುವಾಗ ಸತಿ ಜೊತೆಗೆ ಗಣಗಳನ್ನು ಕಳಿಸಿರ್ತಾನೆ. ಶಿವನಿಗೆ ಮಾಹಿತಿ ಸಿಗುತ್ತೆ, ಯಜ್ಞಕ್ಕೆ ಹಾರಿದಳೆ ಸತಿ ಅಂತೇಳಿ ಹೇಳಿ. ಆಗ ವೀರಭದ್ರನನ್ನು ಕಳಿಸಿಬಿಟ್ಟು ಯಜ್ಞವನ್ನು ನಾಶವನ್ನು ಮಾಡ್ತಾನೆ. ಆಗ ಸತಿಯ ದೇಹ ಚೂರು ಚೂರಾಗಿ ಬೇರೆ ಬೇರೆ ಕಡೆ ಬೀಳುತ್ತೆ, 51 ಕಡೆ ಬೀಳುತ್ತೆ. ಆ 51 ಕಡೆ ಬಿದ್ದಂತಹ ಜಾಗಗಳನ್ನು ಕೂಡ ನಾವು ಶಕ್ತಿಪೀಠ ಅಂತ ಹೇಳ್ತೀವಿ. ಇವತ್ತು ಕಾಶಿನಲ್ಲಿ ವಿಶಾಲಕ್ಷ್ಮಿ ಅಂತೀವಿ, ಮಧುರೈನಲ್ಲಿ ಮೀನಾಕ್ಷಿ ಅಂತ ಹೇಳ್ತೀವಿ, ಕೊಲ್ಲೂರಿನಲ್ಲಿ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ, ನಂದಿನಿ ಅಂತೀವಿ, ಕಪಾಲಿನಿ ಅಂತೀವಿ, ಮಹಿಷಮರ್ದಿನಿ ಅಂತೀವಿ. ಈ ಥರ 51 ಶಕ್ತಿಪೀಠ ಇದೆ. ಇದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಸಂತೋಷ್ ಲಾಡ್ ಅವರು ಬಂದು ಇದು ನಾವು ಮಾಡಿದ್ದು ಅಂದರೆ ನಾವು ಅದನ್ನು ಸುಮ್ಮನೆ ಕೂತ್ಕೊಳ್ಳ. ಅದಕ್ಕೋಸ್ಕರ ನಾನು ತಾರ್ಕಿಕವಾಗಿ ಅವ್ರನ್ನ ಕೌಂಟ್ರ್ ಮಾಡ್ತೀನಿ.